ಈಗ ಲಾಸ್ಟ್ ಟೈಮ್ ನಿಮಗೆ ಗೊತ್ತದ ಈ ಒಂದು ಸರ್ಕಾರದ ವಿರುದ್ಧ ಮೋದಿ ಸರ್ಕಾರದ ವಿರುದ್ಧ ರೈತರು ಎಷ್ಟು ಹೆಂಗೆ ಸಂಘಟನೆ ಆಗಿದ್ರಪ್ಪ ಅಂತಂದ್ರೆ ಉತ್ತರ ಪ್ರದೇಶ ಎಲೆಕ್ಷನ್ದಲ್ಲೇ ಉತ್ತರ ಪ್ರದೇಶದಲ್ಲಿ ರೈತರ ಸರ್ಕಾರ ಆಗ್ತದೆ ಅಂತ ನಾವು ಭಾಳ ತಿಳ್ಕೊಂಡಿದ್ವಿ, ಭಾಳಷ್ಟು ಅನಾಲಿಸಿಸ್ ಮಾಡ್ತಾಯಿದ್ವಿ. ಇದು ಈ ಸಲದ ಭಾರಿ ಅದ ರೀ, ವರ್ಷ ಹೋಗ್ಯದ, ನಿದ್ದೆ ನೀರಡಿಕೆ ಹಸಿವ ಎಲ್ಲ ಬಿಟ್ಟವು. ದಿಲ್ಲಿ ಬಾರ್ಡ್ರಿಗೆಲ್ಲ ನಾವು ಬಲ್ಲಿ ಏನಿದ್ದೀವಿ ಅದಕ್ಕೆ ನೆಟ್ ಇಟ್ ಮೀನ್ಸ್ ಸುತ್ತಮುತ್ತ ಎಲ್ಲ ಬಾರ್ಡ್ರ್ ಹಾಕಿದ್ರು ಸಹಿತ ಇಂಥ ಹೋರಾಟ ಮಾಡಿದ್ರು ರೀ ರೈತರ. ಇದ್ರಲ್ಲಿ ಗೆದ್ದೇ ಬಿಟ್ಟರು, ರಾಕೇಶ್ ಟಕಾಯಿದ್ರು ಅವ್ರು ಹೀರೋ ಆಗೇ ಬಿಟ್ಟರು ಅಂತ ತಿಳ್ಕೊಂಡು ಅವರು ಅಲ್ಲಲ್ಲೇ ಚುನಾವಣಾ ರ್ಯಾಲಿಗಳಲ್ಲಿ ಹೋಗಿ ಮೋದಿ ಸರ್ಕಾರ ವಿರುದ್ಧ ಮಾತಾಡಲಿಕ್ಕೆ ಶುರು ಮಾಡಿದರು. ಅದು ಪ್ರಭಾವ ಆಯ್ತಿಲ್ಲ ಅಂತಲ್ಲ, ಎಲ್ಲಿಪ್ಪ ಅಂದರೆ ವೆಸ್ಟ್ ಬೆಂಗಾಲದಲ್ಲೇ ನಮ್ಮ ಮಮತಾ ಬ್ಯಾನರ್ಜಿ ಅವರು ಆರಿಸಿ ಬರೋಕ್ಕೆ ದೊಡ್ಡ ಕಾರಣ ಆಯಿತು. ಅದು ಅಷ್ಟು ಸತ್ಯದ. ಅದರ ನಂತರದಲ್ಲೇ ಉತ್ತರ ಪ್ರದೇಶದ ಏನು ಚುನಾವಣೆಯಲ್ಲಿ ಹೊಡೆದು ಬಿತ್ತೋ ಇಡೀ ರೈತ ಸಮುದಾಯ ಅದು ಹಿಂದೆ ಸರಿದು ಬಿಟ್ಟಿತ್ತು ಇವರ ಆಶ್ವಾಸನೆಗೆ. ಈ ಒಂದು ಉತ್ತರ ಪ್ರದೇಶದ ಚುನಾವಣೆ ಹಿನ್ನೆಲೆಯಲ್ಲೇ ಕೇಂದ್ರ ಸರ್ಕಾರ ಇದ್ದು 3 ಕಾಲೇ ಕಾನೂನುಗಳನ್ನು ಹಿಂದೆ ತೆಗೆದುಕೊಂಡಿತ್ತು, ಕೇವಲ ಚುನಾವಣೆ ಹೆಜ್ಜೆ ತೆಗೆದುಕೊಂಡಿತ್ತು. ಆದರೆ ರೈತರ ದುರಾದೃಷ್ಟೋ UP ಎಲೆಕ್ಷನ್ದಲ್ಲೇ ಮತ್ತು ನಮ್ಮ ಯೋಗಿ ಆದಿತ್ಯನಾಥ್ ಆರಿಸಿ ಬಂದುಬಿಟ್ರು. ಹೀಗಾಗಿ ಕಿಸಾನರ ಬೇಡಿಕೆಗಳು ಮೂಲೆ ಗುಂಪಾದಂಗೆ ಆಗಿ ಹೋಗ್ಬಿಟ್ಟು ಈಗ ಅವ್ರು ಕೇಳಿದ್ರು ಅದನ್ನ ಹೇಳಿದವರು ಜನ ನಮ್ಗೆ ಒಪ್ಪಿ ಆರಿಸಿದಾರ. ಜನರ ಅಭಿಪ್ರಾಯ ಆದ್ಮೇಲೆ ಮುಗಿದು ಹೋಗ್ಬಿಡ್ತು, ಜನನ ಫೈನಲ್ಲ ಅವ್ರ ಮಾತನ್ನ ಬೆಲೆ ಕೊಡ್ತೀವಿ ಅಂತೇಳಿ ರೈತರ ಬೇಡಿಕೆಗಳನ್ನ ಮೂಲೆ ಗುಂಪಾಗಿ ಹೋಗ್ಬಿಟ್ಟಿದ್ದಾರೆ. ಏನೇನೋ ಆಶ್ವಾಸನೆ ಕೊಟ್ಟರು, ಮಾಡ್ತೀವಿ ಅಂತೇಳಿ ನಿಮ್ಮ ಮಿನಿಮಮ್ ಪ್ರೈಸ್ ಕೊಡ್ತೀನಿ ಅಂತಂದರು. MSP ಮತ್ತೇನು ಹೇಳಿದರು, ಕೊಟ್ಟಣ ಅಂತ ಹೇಳಿದ್ರು. ಇವತ್ತು ಕೊಡ್ತಾ ಇದ್ದಾರೆ ಅವರು, ಕೊಟ್ಟಿಲ್ಲ ಅಂತಲ್ಲ. MSP ಘೋಷಣೆ ಮಾಡ್ತಾರೆ, ಆದರೆ ಆ ಘೋಷಣೆ ಮಾಡಿದ್ದು ಏನಿರ್ತದಲ್ಲ ಅದು ಕಾಗದದಲ್ಲಿ ಇರ್ತದೆ, ಎಲ್ಲ ರೈತರಿಗೆ ಸಿಗೋದಿಲ್ಲ. ದೊಡ್ಡ ದುರಂತ ಇದು. ರೈತ ಬೆಳೆದ ಬೆಳೆಗೆ ಬೆಲೆಯನ್ನು ಇಲ್ಲಿವರೆಗೆ ಬಂದು ಯಾವ ಸರ್ಕಾರದಿಂದ ಕೊಡಲಿಕ್ಕಾಗಿಲ್ಲ. ಕಾಂಗ್ರೆಸ್ ಇರ್ಬೋದು, ಇವತ್ತು ನಮ್ಮ ಮೋದಿಜಿಯವ್ರ ಸರ್ಕಾರ ಇರಲಿ. ಮೋದಿಜಿಯವ್ರ ಸರ್ಕಾರ ಸ್ವತಃ ಮೋದಿಜಿಯವ್ರು ಮುಖ್ಯಮಂತ್ರಿ ಆಗಿದ್ದಾಗ ಹೇಳ್ಕೊಳ್ತಿದ್ರು, MS ಸ್ವಾಮಿನಾಥನ್ ಆಯೋಗನ ತರ್ತೀನಿ, C2+2 ಅದೇನೋ ಸ್ಲೋಗನ್ ಹೇಳಿಬಿಡ್ತಿದ್ರು. ಅವ್ರು ಖರ್ಚು ಮಾಡಿದ್ದು ಎಲ್ಲ ಲೆಕ್ಕ ಹಾಕಿ ಅದನ್ನು ಡಬಲ್ ಮಾಡಿ ಅದನ್ನು ಮತ್ತೆ ಅರ್ಧ ಸೇರಿಸಿ ಲಾಭದ ಅರ್ಧ ಪರ್ಸೆಂಟೇಜ್ ಖರ್ಚು ಮಾಡಿದ್ನೋ ಒಂದು ಅರ್ಧ ಮತ್ತೆ ಹಾಕಿ ಕೊಡ್ತೀವಿ ಅಂತೇಳಿ ಒಂದು ಲೆಕ್ಕ ಹೇಳಿದ್ರು. ಯಾವ ಮೋದಿಯವರು